ಬೆಂಡೆಕಾಯಿ ಸಾಂಬಾರು ಅಥವಾ ಗೊಜ್ಜು ಇದನ್ನು ಸ್ವಲ್ಪನೂ ಎಣ್ಣೆ ಹಾಕಲಿಲ್ಲ ಹಾಗೆ ಯಾವ ರೀತಿ ಮಾಡಿದ್ವಿ ಅಂತ ನೋಡಿದ್ರಿ ಅಲ್ವಾ. ಇದು ನಮಗೆ ಮುದ್ದೆ, ಅನ್ನ ಹಾಗೆಯೇ ಚಪಾತಿಗೂ ಕೂಡ ನೆಂಚ್ಕೊಂಡು ತಿನ್ನಬಹುದು. ನಮಸ್ತೆ, ಎಲ್ಲರಿಗೂ RCM ಚಾನಲ್ಗೆ ಸುಸ್ವಾಗತಗಳು. AMC ಅವರ ಎರೋಶಿಯಾ ಓಕ್ ಅನ್ನುವ ಪ್ಯಾನ್ನಲ್ಲಿ ಸ್ವಲ್ಪನೂ ಎಣ್ಣೆ ಹಾಕಲಿಲ್ಲ ಹಾಗೆ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಮಿಕ್ಸಿ ಜಾರಲ್ಲಿ 1 ಚಮಚ ಜೀರಿಗೆ, 2 ಚಮಚ ಧನಿಯಾ, ಅರ್ಧ ಕಪ್ಪು ಹುರಿಗಡಲೆ, ಅರ್ಧ ಕಪ್ಪು ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಗೆಯೇ ಸ್ವಲ್ಪನೇ ಹುಣಸೆಹಣ್ಣು, ಅರ್ಧ ಕಪ್ಪು ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ. ನೋಡಿ, ನಾನಿವಾಗ ರುಬ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಥರ ಆಗಬೇಕು. ಇದು ನಾವು ಬೆಂಡೆಕಾಯಿ ಗೊಜ್ಜು ಅಥವಾ ಸಾಂಬಾರು ಮಾಡಲಿಕ್ಕೆ ನಮಗೆ ಇವಾಗ ಮಸಾಲೆ ರೆಡಿಯಾಗಿದೆ. ಸ್ಟವ್ನ ಆನ್ ಮಾಡಿ ಪ್ಯಾನನ್ನು ಪ್ರೀಹೀಟ್ ಆಗಲಿಕ್ಕೆ ಇಡ್ತಾಯಿದ್ದೀನಿ. ಲಿಡ್ ಮುಚ್ಚಿಬಿಟ್ಟು ನಾನು AMC ಅವರ 24 ಲೀಟರ್ಸ್ದು ಪ್ಯಾನನ್ನು ಯೂಸ್ ಮಾಡ್ತಾಯಿದ್ದೀನಿ. ಪ್ರೀಹೀಟ್ ಆಗಿದೆ. ಲಿಡ್ನ ಕೂಡ ನಾವಿಲ್ಲೇ ಹೋಲ್ಡ್ ಮಾಡ್ಕೊಂಡು ಇಟ್ಕೋಬಹುದು. ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಎಣ್ಣೆನ ಯೂಸ್ ಮಾಡಿಲ್ಲ. ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ. ಇದಕ್ಕೆ ನಾನು ಈರುಳ್ಳಿ ಹಾಗೆಯೇ ಟೊಮೆಟೊ ಎರಡನ್ನೂ ಕೂಡ ಜೊತೆಯಲ್ಲೇ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಬೆಂಡೆಕಾಯಿನೂ ಕೂಡ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮೂರನ್ನೂ ಇಲ್ಲಿ ಜೊತೆಗೆ ಹಾಕಿ ನಾನು ಫ್ರೈ ಮಾಡ್ಕೋತೀನಿ. ಸಾಮಾನ್ಯವಾಗಿ ನಾವು ಪಲ್ಯ ಅಥವಾ ಸಾಂಬಾರು ಏನೇ ಒಂದು ಮಾಡ್ಕೋತಾ ಇದ್ದೀವಿ ಅಂದರೆ ಫಸ್ಟು ನಾವು ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ತೀವಿ. ಅದಾದಮೇಲೆ ಮಿಕ್ಕಿರ್ತಕ್ಕಂತಹ ತರಕಾರಿನ ಹಾಕ್ತೀವಿ. ಅದರಲ್ಲೂ ಬೆಂಡೆಕಾಯಿ ಅಂತಂದರೆ ಮುಂಚೆನೇ ಫ್ರೈ ಮಾಡಿ ಇಟ್ಕೋತೀವಿ. ಇಲ್ಲಿ ನಾನು ಬೆಂಡೆಕಾಯಿನೂ ಕೂಡ ಫ್ರೈ ಮಾಡಿಲ್ಲ. ಈ ರೀತಿಯಾಗಿ ಎಲ್ಲ ತರಕಾರಿನೂ 1 ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಡ್ಬಿಡಿ ಕೈಯಾಡಿ. ಇವಾಗ ನಾನು ಇದಕ್ಕೆ 2 ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ ನಾನು ಆಡಿಯೋ ಥರ್ಮನ ಹಾಕ್ತಾಯಿದ್ದೀನಿ. ಇದು ಕ್ಯಾರೆಟ್ ವಿಂಡೋಗೆ ಇಡ್ತಾಯಿದ್ದೀನಿ. ಇದು ಕ್ಯಾರೆಟ್ ವಿಂಡೋಗೆ ಬಂತು ಅಂದರೆ ತರಕಾರಿ ಎಲ್ಲ ಬೆಂದಿರುತ್ತೆ, ಹಾಗೆಯೇ ಬೆಂಡೆಕಾಯಿ ಕೂಡ ಕ್ರಂಚಿಯಾಗಿರುತ್ತೆ. ನಾನಿವಾಗ ಇದು ಅಲಾರಾಮ್ ಆಯಿತು ಅಂತ ನಾನು ಆಡಿಯೋ ಥರ್ಮನ ರಿಮೂವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಇರಬಹುದು, ಆಮೇಲೆ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಅದರದ್ದೇ ಆದಂತಹ ಕಲರು ಅಲ್ಲೇ ಇದೆ, ಆಮೇಲೆ ಕ್ರಂಚಿಯಾಗೂ ಇದೆ. ನಾನು ಇಲ್ಲಿ ರುಬ್ಬಿರ್ತಕ್ಕಂತಹ ಪೇಸ್ಟು 1.5 ಸ್ಪೂನಷ್ಟು ಖಾರದ ಪುಡಿ, ನಿಮಗೆ ಬೇಕು ಅಂದರೆ ಚಿಲ್ಲಿ ಪೇಸ್ಟನ್ನು ಯೂಸ್ ಮಾಡ್ಕೋಬಹುದು, ಅರ್ಧ ಸ್ಪೂನು ಸಾಂಬಾರು ಪುಡಿ ಅಥವಾ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಕೈಯಾಡಿ ಎಲ್ಲ ಪದಾರ್ಥನೂ ಮಿಕ್ಸ್ ಆಗೋ ಹಾಗೆ. ಮಿಕ್ಸ್ ಆದಮೇಲೆ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬಹುದು. ನಾನು ಇಲ್ಲಿ 1.5 ಕಪ್ಗಿಂತ 2 ಕಪ್ಪಷ್ಟು ನಾನು ಇಲ್ಲಿ ನೀರು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಗೊಜ್ಜು, ಹಾಗಾಗಿ ಈ ರೀತಿಯಾಗಿ ಒಂದು ಸಲ ನೀವು ಕೈ ಆಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ನಾನು ಇಲ್ಲೂ ಕೂಡ ಆಡಿಯೋ ಥರ್ಮನ ಯೂಸ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆಡಿಯೋ ಥರ್ಮ ನಾನು 3 ನಿಮಿಷಗಳ ಕಾಲ ಸೆಟ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಇದು 3 ನಿಮಿಷ ಆಯಿತು ಅಂತಂದರೆ ನಮಗೆ ಸಾಂಬಾರು ಅಥವಾ ಗೊಜ್ಜು ರೆಡಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿಯಾದಂತಹ ಹೊಸ ವಿಡಿಯೋನ ನೀವು ನೋಡಬಹುದು. ನೋಡಿ, ಇಲ್ಲಿ ಆವಾಗಲೇ 3 ನಿಮಿಷನೂ ಆಯಿತು. ಅಲಾರಾಮ್ ಕೂಡ ಆಗಿರೋದ್ರಿಂದ ನಾನು ಆಡಿಯೋ ಥರ್ಮನ ರಿಮೂವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನಮ್ಮ ಸಾಂಬಾರು ಘಮ ಅಂತ ಇದೆ ಮನೆಯೆಲ್ಲ. ಸಾಂಬಾರು ಕೂಡ ರೆಡಿಯಾಗಿದೆ. ಎಲ್ಲೂ ಕೂಡ ನಮಗೆ ಲೋಳೆ ಆ ಥರ ಏನೂ ಅನ್ನಿಸ್ತಾ ಇಲ್ಲ. ನೋಡಬಹುದು, ಎಣ್ಣೆನೇ ಹಾಕಲಿಲ್ಲ ಹಾಗೆ ನಾನು ಸಾಂಬಾರು ಅಥವಾ ಗೊಜ್ಜನ್ನು ಬೆಂಡೆಕಾಯಿದು ಮಾಡಿರೋದು. ಇದನ್ನು ನೀವು ಮುದ್ದೆ, ಅನ್ನ, ಚಪಾತಿ ಯಾವುದ್ರ ಜೊತೆಗಾದರೂ ನೀವು ತಿನ್ನಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಎಲ್ಲರಿಗೂ ಧನ್ಯವಾದಗಳು.